ರಾಜ್ಯದಲ್ಲಿ ಅಧಿವೇಶನ ಪ್ರಾರಂಭಗೊಂಡು 7 ದಿನಗಳು ಕಳೆದರೂ ಕೂಡ ಈವರೆಗೂ ಸದನ ಪರಿಪೂರ್ಣವಾದಂತಹ ಚರ್ಚೆಗೆ ಸಾಕ್ಷಿಯಾಗಿಲ್ಲ. ವಿಧಾನಸೌಧದ ಅಸೆಂಬ್ಲಿ ನಡೆಯುವ ಸ್ಥಳದಲ್ಲಿ ಕೇಳ್ತಾ ಇರುವ ಒಂದೇ ಒಂದು ಕೂಗು, ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಮಿಸ್ಟರ್ ಡಿಕೆ ಶಿವಕುಮಾರ್, ನಿಮ್ಮ ಕ್ಯಾಬಿನೆಟ್ನಿಂದ ನಾಗೇಂದ್ರರನ್ನ ಕೆಳಗಿಳಿಸಬೇಕು. ಇದು ಬಿಜೆಪಿಯ 60ಕ್ಕೂ ಹೆಚ್ಚು ಎಂಎಲ್ಎಗಳ ಘಂಟಾ ಘೋಷವಾದಂತಹ ಘೋಷಣೆ. ಇನ್ನು ಬಿಜೆಪಿಯ ಎಂಎಲ್ಸಿಗಳು ಕೂಡ ಇದೇ ಬೇಡಿಕೆಯನ್ನು ಮುಂದಿಡ್ತಿದ್ದಾರೆ. ಜೆಡಿಎಸ್ಸಿನ 17 ಶಾಸಕರು ಕೂಡ ಮಿಸ್ಟರ್ ನಾಗೇಂದ್ರ ಯಾವಾಗ ನೀವು ರಾಜೀನಾಮೆ ಕೊಡ್ತೀರಿ, ಈ ಒಂದು ಘೋಷಣೆ ಅಲ್ಲದೆ ಸೆಷನ್ನಲ್ಲಿ ಬೇರಿನ್ಯಾವ ಘೋಷಣೆಯೂ ಕೂಡ ಕೇಳಿ ಬರ್ತಾ ಇಲ್ಲ. ರಾಜ್ಯದಲ್ಲಿ ಕಾವೇರಿದ ಕೈ ಕೇಸರಿ ರಾಜೀನಾಮೆ ರಾಜಕೀಯ. ಬಿಜೆಪಿಯ ವಾಲ್ಮೀಕಿ ನಿಗಮಾಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಸ್ತ್ರ. ಬಿಜೆಪಿಯ ಟಾರ್ಗೆಟ್ ನಾಗೇಂದ್ರ ಆದರೆ ಕಾಂಗ್ರೆಸ್ ಟಾರ್ಗೆಟ್ ಬೇರೆ. ಕೈ ಟಾರ್ಗೆಟ್ ಬಿಎಸ್ವೈ, ರಾಮುಲು, ಕೋಠಾ, ವಲ್ಯಾಪುರೆ, ಕಾರಜೋಳ. ಸ್ಫೋಟಕ ದಾಖಲೆಗಳನ್ನು ಸಂಗ್ರಹಿಸಿರುವ ಕೈ ನಾಯಕರು. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಬ್ಲಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ನಾಗೇಂದ್ರರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಶತ ಪ್ರಯತ್ನ ಮಾಡುತ್ತಿರುವಾಗ ಬಿಜೆಪಿಯ 60ಕ್ಕೂ ಹೆಚ್ಚು ಎಂಎಲ್ಎಗಳು, ಜೆಡಿಎಸ್ಸಿನ 17ಕ್ಕೂ ಹೆಚ್ಚು ಎಂಎಲ್ಎಗಳು, ಬಿಜೆಪಿ ಜೆಡಿಎಸ್ 2 ಪಕ್ಷದ ಉಭಯ ಎಂಎಲ್ಸಿಗಳು ಎಲ್ಲರೂ ಸೇರಿ ಹೇಳುತ್ತಿರುವುದು ಒಂದೇ, ಬಿ ನಾಗೇಂದ್ರ ರಾಜೀನಾಮೆ ಕೊಡೋದು ಯಾವಾಗ? ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟುಕೊಂಡು ರಾಜ್ಯದ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಿರುವ, ರಾಜ್ಯದ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡುತ್ತಿರುವ ಬಿಜೆಪಿಗರ ಮುಂದೆ ಕಾಂಗ್ರೆಸ್ ತೆಗೆದು ರೆಡಿ ಇಟ್ಟಿರುವ ಮತ್ತೊಂದು ಅಸ್ತ್ರವೇ ಈ ಭೋವಿ ಬ್ರಹ್ಮಾಸ್ತ್ರ. ಹಾಗಾದ್ರೆ ಬಿಜೆಪಿಯ ಟಾರ್ಗೆಟ್ ನಾಗೇಂದ್ರ ಆದ್ರೆ ಕಾಂಗ್ರೆಸ್ಸಿನ ಟಾರ್ಗೆಟ್ ಯಾರ್ಯಾರು ಗೊತ್ತಾ? ಬಿಜೆಪಿಯ ಹಿರಿ ತಲೆಗಳನ್ನ ರೇಖಿ ಮಾಡ್ಕೊಂಡಿಟ್ಕೊಂಡಿದೆ ಕಾಂಗ್ರೆಸ್. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಮುಂದುವರೆಸಿದ್ರೆ ಬಿಜೆಪಿಗೆ ಸಂಕಷ್ಟ ಫಿಕ್ಸು. ವಾಲ್ಮೀಕಿ ನಿಗಮ ಹಗರಣಕ್ಕೆ ಪ್ರತಿಯಾಗಿ ಕೈ ಭೋವಿ ನಿಗಮಾಸ್ತ್ರ ಪ್ರಯೋಗ. ಭೋವಿ ನಿಗಮದ 100 ಕೋಟಿ ಹಗರಣದ ತನಿಖೆಗೆ ಎಸ್ಐಟಿ ರಚನೆಗೆ ಸರ್ಕಾರ ಚಿಂತನೆ. ಬಿಜೆಪಿ ಸರ್ಕಾರದ ಹಗರಣಗಳ ಕಡತಗಳನ್ನು ಸದ್ದಿಲ್ಲದೆ ಹೊರತೆಗೆದ ಕೈ ಕಾಂಗ್ರೆಸ್. ನಾಗೇಂದ್ರ ರಾಜೀನಾಮೆ ಕೇಳಿದ ಬಿಜೆಪಿ ನಾಯಕರಿಗೆ ಡಿಕೆಶಿ ಮಾಸ್ಟರ್ ಸ್ಟ್ರೋಕ್. ಯಡಿಯೂರಪ್ಪ ರಾಮುಲು ಮೇಲೆ ಮುಡಿಕೊಂಡ ಹಗರಣದ ಖರಿ ನೆರಳು. ನಾಗೇಂದ್ರರ ರಾಜೀನಾಮೆ ಕೇಳ್ತೀರೇನು ಬಿಜೆಪಿಗರೇ? ತಗಳಿ, ಧೂಳು ಹೊಡೆದು ಕೂತಿರೋ ಕಡತವನ್ನು ಕೊಡುಕೊಂಡು ಕೈಯಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ನೀವು ಹಿಂಗೆ ನಾಗೇಂದ್ರರ ರಾಜೀನಾಮೆ ಕೇಳ್ತಾ ಕೂತ್ರೆ ಭೋವಿದು ಹಳೆ ಧೂಳಿಡ್ದು ಕೂತಿರೋ ಫೈಲ್ಗಳನ್ನು ಹೊರತೆಗಿತೀವಿ. ಅದಕ್ಕೊಂದು ಎಸ್ಐಟಿ ರಚನೆ ಮಾಡ್ತೀವಿ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಿಮ್ಮ ಹಿಂದಕ್ಕೆ ಬಿಡ್ತೀವಿ. ಯಡಿಯೂರಪ್ಪರ ಹೆಸರು ಬಂದಿದೆ, ರಾಮುಲು ಹೆಸರಿದೆ, ಬಿಜೆಪಿಯ ದೊಡ್ಡ ದೊಡ್ಡ ಹಿರಿ ತಲೆಗಳ ಹೆಸರು ಕೂಡ ಭೋವಿ ಹಗರಣದಲ್ಲಿದೆ. ಏನು ಮಾಡ್ತೀರಿ? ವಿವೇಚನಾ, ಕೋಟಾ ದುರ್ಬಳಕೆ ಆರೋಪ ಹೊತ್ತ ಬಿಜೆಪಿ ನಾಯಕರ ಹೆಸರು ಬಹಿರಂಗ. ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ, ಗೋವಿಂದ ಕಾರಜೋಳಗೆ ಕಂಟಕ. ನಿಗಮದ ಮಾಜಿ ಅಧ್ಯಕ್ಷ ಸುನಿಲ್ ವಲ್ಯಾಪುರೆ ವಿರುದ್ಧವೂ ತನಿಖಾಸ್ತ್ರ ಸಿದ್ಧತೆ. ಬೋರ್ವೆಲ್ಲು ವಾಹನ ಖರೀದಿ ಯೋಜನೆಯಲ್ಲಿ ಕೋಟ್ಯಾಂತರ ವ್ಯವಹಾರ ಆರೋಪ. ಬೇನಾಮಿ ಏಜೆನ್ಸಿಗಳ ಮೂಲಕ ಸಾರ್ವಜನಿಕ ಹಣ ಲೂಟಿ ಮಾಡಿರುವ ಗಂಭೀರ ಆರೋಪ ಇದೆ. 187 ಕೋಟಿ ರೂಪಾಯಿಯ ವಾಲ್ಮೀಕಿ ಹಗರಣವನ್ನೇ ಬೆಳಿಗ್ಗಿನಿಂದ ಸಂಜೆಯವರೆಗೂ ಹೇಳ್ಕೊಂಡು ತಿರುಗಾಡ್ತಾ ಇರೋ ಬಿಜೆಪಿಗರೇ ಕೇಳಿಸ್ಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ಸಿಗರು ನಿಶ್ಶಬ್ದವಾದ ಘೋಷಣೆಯನ್ನ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ. ನೀವು ಗಾಯ ಮಾಡಿದ್ರೆ ನಾವು ಆ ಗಾಯಕ್ಕೆ ಮುಲಾಮ್ ಹಚ್ಕೊಂಡು ಹೋಗ್ತೀವಿ. ಆದ್ರೆ ನಾವು ಈಗ ಮಾಡುವ ಗಾಯ ಇದೆಯಲ್ಲ, ಆ ಗಾಯಕ್ಕೆ ಮುಲಾಮಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಹೊರತೆಗಿತೀವಿ ಭೋವಿ ಹಗರಣ. ಯಾರ್ಯಾರಿದಾರೋ ಅವರೆಲ್ಲರನ್ನೂ ಕೂಡ ನಾವು ಬಟಾಬಯಲು ಮಾಡ್ತೀವಿ ಅಂತ ಹೇಳಿ ದಾಖಲೆಗಳ ಸಂಗ್ರಹದಲ್ಲಿ ಕಾಂಗ್ರೆಸ್ನ ನಾಯಕರು ಬ್ಯುಸಿ ಇದ್ದಾರೆ. ಓತಪ್ರೋತವಾದಂತಹ ಗವೇಷಣೆಗಳು ನಡೀತಾ ಇದೆ. ಎಡ ಬಿಡದೆ ಒಂದು ತರಹದ ಅಧ್ಯಯನಗಳನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ. ನೀವು ಸೆಷನ್ ಮಾಡೋದಕ್ಕೆ ಬಿಡೋದಿಲ್ವಾ? ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ವಾ? ದಲಿತ ಸಮುದಾಯದ ಮಂತ್ರಿಯನ್ನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದೀರಾ? ನಿಮ್ಮ ಹಠವನ್ನ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್. ಫ್ರೀಡಂ ಟಿವಿಯ ಈ ಸ್ಫೋಟಕ ವರದಿ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ. ಮುಂಬರುವ ದಿನಗಳಲ್ಲಿ ಬಿಜೆಪಿಗೆ ನಿದ್ದೆ ಇಲ್ಲದ ರಾತ್ರಿ ನೀಡೋದಕ್ಕೆ ಕೈ ರಣತಂತ್ರ.
ಭೋವಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆಯ ದಾಖಲೆ ಸಂಗ್ರಹಿಸಿರುವ ಸರ್ಕಾರ. ಅಂದು ಕಡತಗಳಲ್ಲೇ ಮುಚ್ಚಿ ಹೋಗಿದ್ದ ಹಗರಣಕ್ಕೆ ಈಗ ಸರ್ಕಾರ ಮರುಜೀವ ಕೊಟ್ಟಿದೆ. ಪ್ರಭಾವಿ ನಾಯಕರ ಕೈವಾಡ ಸಾಬೀತುಪಡಿಸೋದಕ್ಕೆ ಎಸ್ಐಟಿ ಅಖಾಡಕ್ಕಿಳಿಯೋದಕ್ಕೆ ಸಜ್ಜು. ಬಿಜೆಪಿಯ ದಾಳಿಯನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಪ್ರತ್ಯಸ್ಥ ರೂಪಿಸಿದ ಕಾಂಗ್ರೆಸ್. ಸಾರ್ವಜನಿಕ ಹಣ ದುರುಪಯೋಗ ಪಡಿಸಿಕೊಂಡವರ ಮುಖವಾಡ ಕಳಚೋದಕ್ಕೆ ಸಿದ್ಧತೆ. ಸಮುದ್ರದ ದಡ ಸೇರಿದ್ದ ಮೀನೊಂದು ನೀರಿಲ್ಲದೆ ವಿಲವಿಲ ಒದ್ದಾಡ್ತಾ ಇತ್ತು. ಇನ್ನೇನು ಆ ಶರೀರದ ಮೇಲೆ ನೀರನ್ನು ಹಾಕಿದ್ರೆ ಮೀನು ಜೀವ ಪಡೆದುಕೊಳ್ಳುತ್ತೆ. ಹಂಗೆ ಆಗಿದೆ ಭೋವಿ ಹಗರಣದ ಹಳೆ ಫೈಲ್ಗಳು. ಕೊಡು ಕಂಡು ಬಲಗೈಯಲ್ಲಿಟ್ಕೊಂಡವ್ರು ಕಾಂಗ್ರೆಸ್ನವರು. ಹಿಂಗೆ ಕಿರುಚಾಡಿ ಹಿಂಗೆ ಕೂಗಾಡಿ ನಿಮ್ಮ ಗಂಟ್ಲನ್ನ ಅದುಮ್ತೀವಿ ಅಂತೇಳಿ ಸ್ಟೇಟ್ ಕಾಂಗ್ರೆಸ್ ಲೀಡರ್ಗಳು ಒಂದು ಟೀಮ್ ಹಿಂದೆ ಬಿದ್ದಿದೆ. ಆ ಟೀಮು ಭೋವಿ ಹಗರಣಕ್ಕೆ ಸಂಬಂಧಪಟ್ಟ ಎಲ್ಲ ಕಡತಗಳನ್ನು ಕೊಡವಿ ರೆಡಿ ಮಾಡ್ಕೊಂಡಿದೆ, ಫೈಲ್ ಮಾಡ್ಕೊಂಡಿದೆ. ಯಾವಾಗ ಬಿಡ್ತಾರೋ ಭಗವಂತನಿಗೆ ಗೊತ್ತು. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಸಿದ್ಧವಾಗಿರುವ ಡಿಕೆಶಿ ರಹಸ್ಯ ತಂತ್ರ. ವಾಲ್ಮೀಕಿ ಹಗರಣದ ಬಿಸಿ ತಣಿಸೋದಕ್ಕೆ ಬಿಜೆಪಿ ನಾಯಕರಿಗೆ ಸಿಎಂ ಡಿಕೆಶಿ ಪ್ರತ್ಯಾಸ್ತ್ರ. ತನಿಖೆಯ ಚಕ್ರವ್ಯೂಹದಲ್ಲಿ ಸಿಲುಕಿಕೊಳ್ಳಲಿದ್ದಾರ ಪ್ರಮುಖ ಬಿಜೆಪಿಯ ದಿಗ್ಗಜರು. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದ ಬೆಚ್ಚಿಬಿದ್ದ ಕೇಸರಿ ನಾಯಕರ ಪಡೆ. ಬಡವರ ಕಲ್ಯಾಣ ನಿಧಿ ಕೊಳ್ಳೆ ಹೊಡೆದವರೆಂದು ಬಿಂಬಿಸೋದಕ್ಕೆ ಡಿಕೆಶಿ ಪ್ಲಾನ್. ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಹೊಸ ತಿರುವು ನೀಡೋದಕ್ಕೆ ಸರ್ಕಸ್. ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ವಾಲ್ಮೀಕಿ ಸಮುದಾಯಕ್ಕೆ ಹೋಗಬೇಕಾಗಿದ್ದ 187 ಕೋಟಿ ರೂಪಾಯಿಯನ್ನ ತೆಲಂಗಾಣದ ಎಲೆಕ್ಷನ್ಗೆ ಬಳಸಿಕೊಂಡ್ರು. ಬಿ ನಾಗೇಂದ್ರ ಎನ್ನುವಂತಹ ಭ್ರಷ್ಟಾಚಾರಿ ತನ್ನ ಕುಟುಂಬದ ಹೊಟ್ಟೆಯನ್ನು ತುಂಬಿಸೋದಕ್ಕೆ 187 ಕೋಟಿ ರೂಪಾಯಿನ ಕೊಳ್ಳೆ ಹೊಡೆದ್ರು. ಹಾಗಾಗಿ ಆ ಭ್ರಷ್ಟಾಚಾರಿಯನ್ನ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇಟ್ಕೋಬಾರ್ದು, ಅವ್ರನ್ನ ಈ ಕೂಡಲೇ ರಾಜೀನಾಮೆ ತೆಗೆದುಕೊಂಡು ಕಳುಹಿಸಬೇಕು ಅಂತೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರಲ್ಲ ಬಿಜೆಪಿಗರು. ಆ ಬಿಜೆಪಿಗರ ಜೀವಂತ ಕಿವಿಗಳಿಗೆ ಕಾಂಗ್ರೆಸ್ ಇವತ್ತೊಂದು ಅಘೋಷಿತವಾದ ಘೋಷಣೆಯನ್ನು ಮೊಳಗಿಸ್ತಾ ಇದೆ. ಭೋವಿ ಹಗರಣ ಅಂತ ಹೇಳಿ ಒಂದು ಹಗರಣ ಆಗಿತ್ತಲ್ಲ, ಕಚೇರಿಯ ಕಡತಗಳಿಂದ ಹೊರಬರುತ್ತಿದೆ ಕೋಟ್ಯಾಂತರ ಹಗರಣದ ಅಸಲಿ ಎತ್ತು. ಸಮುದಾಯದ ಅಭಿವೃದ್ಧಿಗೆ ಮೀಸಲಾದ ಅನುದಾನ ಬೇನಾಮಿ ಖಾತೆಗಳಿಗೆ ವರ್ಗಾವಣೆ. ಎಸ್ಐಟಿ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಹೆಣೆಯುತ್ತಿದ್ದಾರ ತಂತ್ರ. ಶೀಘ್ರದಲ್ಲೇ ತನಿಖಾಧಿಕಾರಿಗಳ ವಲಯಕ್ಕೆ ಒಳಪಡಿಸಲಿರುವ ಅಂದಿನ ಸಮಾಜ ಕಲ್ಯಾಣ ಸಚಿವರು. ಭೋವಿ ಹಗರಣದಲ್ಲೂ ಕೂಡ ಒಂದು ಸಮುದಾಯಕ್ಕೆ ಸೇರಬೇಕಾಗಿದ್ದ ಹಣ ಮತ್ತು ಆ ಸಮುದಾಯದ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದ 87 ಕೋಟಿ ರೂಪಾಯಿಯಿಂದ ಹಿಡಿದು 97 ಕೋಟಿ ರೂಪಾಯಿಯವರೆಗೆ 187 ಕೋಟಿ ರೂಪಾಯಿಯಲ್ಲಿ 99 ಕೋಟಿ ರೂಪಾಯಿ ಈಗಾಗಲೇ ರಿಕವರಿ ಆಗಿದೆ ವಾಲ್ಮೀಕಿ ಹಗರಣದಲ್ಲಿ. ಆದರೆ ನಿಮ್ಮದೋ ಕಾಂಗ್ರೆಸ್ಸಿಗರು ಹೇಳ್ತಾ ಇರೋದು ಇದು ನಮ್ಮ ನಿರ್ಧರಿತ ಸಾಲುಗಳಲ್ಲ. ಫ್ರೀಡಂ ಟಿವಿಯೇ ಸಿದ್ಧಗೊಳಿಸಿರುವಂತಹ ಬ್ರೇಕಿಂಗ್ ಲೈನ್ಸ್ಗಳಿದಲ್ಲ, ಬದಲಾಗಿ ಕಾಂಗ್ರೆಸ್ಸಿಗರು ಹೇಳ್ತಾ ಇರುವಂತಹದ್ದು. ಅಧಿವೇಶನದಲ್ಲೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಭೋವಿ ನಿಗಮದ ಹಗರಣ. ಬಿಜೆಪಿ ಮುಖಂಡರ ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ಬ್ರೇಕ್ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್. ಭ್ರಷ್ಟಾಚಾರದ ಆರೋಪ ಹೊತ್ತವರಿಗೆ ಕಾನೂನಿನ ನೇರ ಗದಪ್ರಹಾರ ಕಟ್ಟಿಟ್ಟ ಬುತ್ತಿ. ಬಿಜೆಪಿ ಅಧಿಕಾರದ ನಯ ವಂಚನೆಗಳ ಸಂಪೂರ್ಣ ದಾಖಲೆಗಳನ್ನು ಸಂಗ್ರಹಿಸಿದ ಕೈ. ಪ್ರತಿಪಕ್ಷಗಳ ಆಕ್ರಮಣಕಾರಿ ಧೋರಣೆಗೆ ತಕ್ಕ ತಿರುಗೇಟು ನೀಡೋದಕ್ಕೆ ಮುಂದಾದ ಡಿಕೆ ಶಿವಕುಮಾರ್. ನಾಡಿನ ಜನರ ಮುಂದೆ ಬಯಲಾಗಲಿದೆಯ ಹಗರಣಗಳ ಕರಾಳ ಮುಖವಾಡ. ಮೂಗಿಡ್ಕೊಂಡ್ರೆ ಬಾಯಿ ತೆರೀತಾರೆ ಅನ್ನೋದು ಕಾಂಗ್ರೆಸ್ಸಿಗೆ ಗೊತ್ತು. ಬಡ್ಕಳ್ಳಿ ಎಷ್ಟು ದಿನ ಬಡ್ಕತ್ತಾರೆ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ರು. ಅವರಿಗೂ ಗೊತ್ತಿತ್ತು ಮೂಗನ್ನ ಸರಿಯಾಗಿ ಹಿಡಿದ್ರೆ ಬಾಯಿ ತೆರೀತಾರೆ ಅನ್ನೋದು. ಹಾಗಾಗಿ ಭೋವಿ ಹಗರಣದ ಮೇಲೆ ಕಣ್ಣು ಬಿತ್ತು ಕಾಂಗ್ರೆಸ್ನ ರಾಜ್ಯ ನಾಯಕರುಗಳಿಗೆ. ಭೋವಿ ಹಗರಣದಲ್ಲೂ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಗಿದೆ ಅನ್ನೋ ಆರೋಪ ಇತ್ತಲ್ಲ. ಆ ಭೋವಿ ಹಗರಣ ಯಾರ ಅಧಿಕಾರಾವಧಿಯಲ್ಲಾಗಿರೋದು? ಯಡಿಯೂರಪ್ಪ, ಅದಾದ ನಂತರ ಬಸವರಾಜ ಬೊಮ್ಮಾಯಿ ಸಿಎಂ ಆದಂತಹ ಸಂದರ್ಭದಲ್ಲಿ ಆ ಭೋವಿ ಹಗರಣದಲ್ಲಾಗಿದೆ ಎನ್ನುವ ಹಗರಣವನ್ನ ಅತ್ಯಂತ ಸುಸ್ಪಷ್ಟವಾಗಿ ಗೂಳಿಹಟ್ಟಿ ಶೇಖರ್ ವಿಸ್ತೃತವಾಗಿ ಹೇಳ್ಕೊಂಡಿದ್ರು ಈ ಹಿಂದೆ. ಅದೇನೇ ಇರಲಿ, ಆದರೆ ಈ ಭೋವಿ ನಿಗಮದಲ್ಲಾಗಿರ್ತಕ್ಕಂತಹ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಆಡಹಗಲೇ ಲೂಟಿ, ಕೊಳ್ಳೆ, ಈ ರಾಬರಿ, ಇದನ್ನು ನಾವು ಮುಂದಿಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ಸಿಗರು ಒಂದು ಟೀಮ್ ಹಿಂದೆ ಬಿದ್ದು ಕೆಲಸ ಮಾಡ್ತಾ ಇದೆ. ಒಂದೊಂದು ಪೇಪರನ್ನು ಕೂಡ ಫೈಲ್ ರೂಪದಲ್ಲಿ ಸ್ಟ್ಯಾಪ್ಲಿರ್ ಅದನ್ನು ಬಿಗಿದಿಟ್ಟು ಅದನ್ನು ಫೈಲ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಬಹುದಾದ ಭಾರಿ ಪ್ರಮಾಣದ ಒಂದು ತರಹದ ಸಂಕಷ್ಟ ಇದೆಯಲ್ಲ, ಅದು ಹೇಳೋದಕ್ಕೆ ಬರೋದಿಲ್ಲ. ಕಾಂಗ್ರೆಸ್ಸಿಗರನ್ನ ಅಧಿವೇಶನ ಮಾಡದೆ ತಡೆಯುತ್ತಿರುವಂತಹ ಬಿಜೆಪಿ
ನಿಮ್ಮ ಹಳೆ ಹಗರಣವನ್ನು ತೆರೆದಿಡ್ತಾ ಇದ್ದೀವಿ. ವಾಲ್ಮೀಕಿ ಹಗರಣ ಏನು, ಅದಕ್ಕೆ ತಲೆಗೆ ಹೊಡೆದಂತಿರ್ತಕ್ಕಂತಹ ಬಹುದೊಡ್ಡ ಹಗರಣ ಭೋವಿ ಹಗರಣ ಅನ್ನೋ ತರಹ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲೊಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಿ. ಭೋವಿ ಹಗರಣದಲ್ಲಿ ಅನ್ಯಾಯ ಆಗಿರೋದು ಮರ ಗಿಡ ಬೆಟ್ಟಗಳಿಗ. ಆ ಹಗರಣದಲ್ಲಿ ಆಗಿರೋದು ಕೂಡ ಜನರಿಗೆ, ಸಮುದಾಯಕ್ಕೆ ರಾಜಕೀಯ ಮೇಲಾಟಕ್ಕೆ ವೇದಿಕೆಯಾಗಿ ಬದಲಾದ ದಲಿತ ಅಭಿವೃದ್ಧಿ ನಿಗಮಗಳ ಸ್ಕ್ಯಾಮ್. ತನಿಖಾ ಸಂಸ್ಥೆಯ ಬಲೆಗೆ ಬೀಳುವವರು ಯಾರು ಎಂಬ ಕುತೂಹಲದಲ್ಲಿ ಇಡೀ ರಾಜ್ಯ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿರುವ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್. ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ಗೆ ಬಿಜೆಪಿಯ ಘಟಾನುಘಟಿಗಳೇ ಫುಲ್ಲು ಶೇಕ್. ಬಿಜೆಪಿಯ ವಾಲ್ಮೀಕಿ ನಿಗಮ ಅಸ್ತ್ರಕ್ಕೆ ಕೈ, ಭೋವಿ ನಿಗಮ ಹಗರಣ ಪ್ರತ್ಯಸ್ತ್ರ. ಬಿಜೆಪಿಯ ಬಿಗ್ ಟಾರ್ಗೆಟ್ ಸಚಿವ ಬಿ ನಾಗೇಂದ್ರ ಆದ್ರೆ ಕೈ ಬಿಗ್ ಟಾರ್ಗೆಟ್ ಬಿಎಸ್ವೈ, ರಾಮುಲು, ಕೋಟಾ, ವಲಿಯಾಪುರೆ, ಕಾರಜೋಳ. ನಿಮಗೆ ನಾಗೇಂದ್ರ ಮಾತ್ರ ನಿಮ್ಮ ಬಲೆಗೆ ಬೀಳಬಹುದು. ಆದರೆ ಕಾಂಗ್ರೆಸ್ ಅವರು ಬಿಸಾಕ್ತಾ ಇರುವಂತಹ ಈ ಬಲೆಗೆ ಬೀಳಬಹುದಾದ ದೊಡ್ಡ ದೊಡ್ಡ ತಿಮಿಂಗಿಲಗಳಿದೆಯಲ್ಲ, ಆ ತಿಮಿಂಗಿಲಗಳ ತಲೆಯ ಮೇಲಿರುವ ಕೂದಲು ಕೂಡ ಬೆಳ್ಳಗಾಗಿರ್ತವೆ. ಅಂದ್ರೆ ಯಡಿಯೂರಪ್ಪನವರು ಇದ್ದಾರೆ ಅಂತ. ಬಳ್ಳಾರಿ ಬುಲ್ಲೋಡು ರಾಮುಲು ಅವರು ಕೂಡ ಇದ್ದಾರೆ, ವಲ್ಯಾಪುರೆ ಅವರು ಕೂಡ ಇದ್ದಾರೆ, ಕೋಠಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಇದ್ದಾರೆ. ಇವರೆಲ್ಲರನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಯತ್ನ ಕಾಂಗ್ರೆಸ್ನಿಂದ ನಡೀತಾ ಇದೆ. ನಾಗೇಂದ್ರ ನಾಗೇಂದ್ರ ಅಂತ ಹೇಳಿ ಕೂಗಿ ಕೂಗಿ ಕರೆಯುತ್ತಿರುವ ಆ ಬಿಜೆಪಿ ಗಂಟಲಿಗೆ ಸ್ಟ್ರೆಪ್ಸಿಲ್ಸ್ ಕೊಡುವ ಪ್ರಯತ್ನ ಕಾಂಗ್ರೆಸ್ಸಿನದ್ದು. ನಿಮ್ಮ ಗಂಟ್ಲನ್ನು ಸ್ವಲ್ಪ ತೇವ ಮಾಡ್ಕೊಳ್ಳಿ. ನಾವು ಬಿಡ್ತೀವಿ ಭೋವಿ ಪ್ರತ್ಯಾಸ್ತ್ರ. ತಡ್ಕತೀರೇನು? ಸಹಿಸಿಕೊಳ್ತೀರೇನು? ವಾಲ್ಮೀಕಿಯನ್ನ ಬಿಟ್ಟು ಬಿಡಿ ಅಥವಾ ಭೋವಿಯನ್ನ ಸ್ವೀಕರಿಸಿ ಅನ್ನುವಂತಹ ವಾದ ಬಿಜೆಪಿಗರಿಗೆ ಯಾವ ಆಪ್ಷನ್ ಇಲ್ದಂಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ವಾಲ್ಮೀಕಿ ವರ್ಸಸ್ ಭೋವಿ. ನಾಗೇಂದ್ರರ ಒಂದು ವೇಳೆ ನಾಗೇಂದ್ರರ ರಾಜೀನಾಮೆ ಕೇಳಿದ್ದೇ ಆದಲ್ಲಿ BS ಯಡಿಯೂರಪ್ಪ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್, ರಾಮುಲು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್. ಹೀಗೆ ಬಿಜೆಪಿಯ ಅನೇಕ ದಿಗ್ಗಜ ತಲೆಗಳ ಹೆಸರುಗಳನ್ನ ಕಾಂಗ್ರೆಸ್ಸಿಗರು ನಾಗೇಂದ್ರ ಅನ್ನುವ ಹೆಸರಿನ ಮುಂದುಗಡೆ ಇಡ್ತಾ ಇದ್ದಾರೆ. ಈ ಎರಡರಲ್ಲಿ ಯಾವ್ದು ಬೇಕು ನಿಮಗೆ? ನಾಗೇಂದ್ರ ಬೇಕಾ ಅಥವಾ ಬಿಜೆಪಿಯ 4 ತಲೆಗಳು ಬೇಕಾ? ಆ 4 ತಲೆಗಳ ಮೇಲಿರುವ ಆರೋಪ ನಾಳೆ ದಿನ ಚರ್ಚೆ ಆಗಬಾರದು ಅಂದ್ರೆ ಬಿ ನಾಗೇಂದ್ರ ಅನ್ನುವ 6 ಪದಗಳ ಅಕ್ಷರದ ವಾಕ್ಯವನ್ನು ಮರೆತು ಬಿಡಿ. ಮರೆಯೋದಕ್ಕೆ ಸಾಧ್ಯ ಏನು? ಬಿಜೆಪಿಗರು ನಿರಂತರವಾಗಿ 1 ವಾರದಿಂದ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ನೀವು ನಾಗೇಂದ್ರ ರಾಜೀನಾಮೆ ಕೇಳಿದ್ರೆ ನಾವು ಭೋವಿ ಹಗರಣದ ಹೊರ ತೆಗೆಯುತ್ತೇವೆ. ಭೋವಿ ನಿಗಮ ಹಗರಣದಲ್ಲಿ ಪ್ರಭಾವಿಗಳ ಹೆಸರಿದೆ. ನಾಗೇಂದ್ರ ರಾಜೀನಾಮೆ ಕೇಳಿದ ಬಿಜೆಪಿಗೆ ಡಿಕೆ ಮಾಸ್ಟರ್ ಸ್ಟ್ರೋಕ್. 100 ಕೋಟಿ ಭೋವಿ ನಿಗಮ ಹಗರಣಕ್ಕೆ SIT ತನಿಖೆ. ನಾಗೇಂದ್ರ ವಿಚಾರ ಮುಂದುವರೆಸಿದ್ರೆ ಬಿಜೆಪಿ ನಾಯಕರಿಗೆ ಬಹುದೊಡ್ಡ ಕಂಟಕ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭೋವಿ ನಿಗಮ ಹಗರಣ. ಈಗಾಗಲೇ ಹಲವು ಅಧಿಕಾರಿಗಳ ಭೋವಿ ನಿಗಮದಲ್ಲಿ ಇರುವ ಹೆಸರಿದೆಯಲ್ಲ, ಬಿಜೆಪಿ ಬಂಗಲೆಯ ಅತಿ ದಿಗ್ಗಜರುಗಳ ಹೆಸರುಗಳು. ಯಾವ ವೈಟ್ ಕಾಲರ್ ಪೊಲಿಟಿಷಿಯನ್ಸ್ಗಳು ಅಂತ ಹೇಳಿ ಕರೆಸ್ಕೊತಾರೋ ಬಿಜೆಪಿಯಲ್ಲಿ ಅಂತಂತವರ ಹೆಸರುಗಳೆಲ್ಲ ಭೋವಿ ಹಗರಣದಲ್ಲಿದೆ. ಭೋವಿ ಹಗರಣದಲ್ಲೂ ಕೂಡ ಕೋಟ್ಯಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಲಾಗುತ್ತೆ.